ಈಗ ಬ್ಯಾಡಗಿಯಿಂದ ಹಾವೇರಿಗೆ ಹೊಂಟೀವಿ. ಆ ಬಸ್ ಒಳಗೆ ಹೋಗೋಣ ಬರ್ರಿ, ಯಾಕಂದ್ರೆ ಅಲ್ಲಿ ಎಲ್ಲ ಹೆಣ್ಮಕ್ಳು ಅದಾರ, ಎಲ್ಲ ಥರದ ಜನಗಳು ಬಸ್ ಒಳಗೆ ನಮಗೆ ಸಿಗ್ತಾರ. ಬರ್ರಿ ಅವ್ರ ಅಭಿಪ್ರಾಯನ ತಿಳ್ಕೊಳ್ಳೋಣ. ಬರುವಂಥ ಚುನಾವಣೆದಾಗ ಯಾವೊಂದು ಪಕ್ಷದ ಮೇಲೆ ಅವರ ಒಲವು ಐತೆ ಅನ್ನುವಂಥದ್ದು ಅವ್ರ ಬಾಯಿಂದ ನಾವು ಕೇಳೋಣ ಅಂತ ನನ್ನ ಜೊತೆ ಬರ್ರಿ ನೀವು. ಬಸ್ ಫುಲ್ ಪ್ಯಾಕ್ ಆಗಿಬಿಟ್ಟೈತೆ, ನನಗೂ ನಿಂದ್ರಾಕಂತ ಜಾಗ ಇಲ್ಲ ನೋಡ್ರಿ. ಈಗ ಹೆಣ್ಮಕ್ಳು ಅವ್ರಿಗೆ ಬಸ್ ಬತ್ತಂದ್ರೆ ಭಾಳ ಖುಷಿ, ಯಾಕಂದ್ರೆ ಅವ್ರ ಮನೆಯಂದು ಸ್ವಂತ ಬಸ್ ಬಂತೇನೋ ಅನ್ನೋಂಥಷ್ಟು ಅವ್ರಿಗೆ ಖುಷಿ ಅನಿಸ್ತೈತಿ. ಬರೀ ಹೋಗೋಣ ಅಂತ ಹಂಗ. ಈಗ ಚುನಾವಣೆ ಸನಿ ಬರ್ಲಾತದ್ರಿ. ಈಗ ಬರುವಂತ ಚುನಾವಣೆದಾಗ ಯಾವ ಪಕ್ಷದ ಮೇಲೆ ನಿಮ್ದು ಒಲವು ಐತ್ರಿ? ನಮ್ದು ಆ ಪಕ್ಷ ಈ ಪಕ್ಷ ಅನ್ನಲ್ಲ ಅಣ್ಣ. ಎಲ್ಲರಿಗೆ ಬಡವ್ರಿಗೆ ಎಲ್ಲರೂ ಸಹಾಯ ಮಾಡಿದ್ರೆ ಯಾರು ಸಹಾಯ ಮಾಡ್ತೇವಂತ ಮುಂದೆ ಬರ್ತಾರ ಅವ್ರಿಗೆ ಹಾಕ್ತಾರ. ಅವ್ರದ ನಂಬಿಕೆ ಕೆಡ್ಸ್ಕೊಂಡ್ರೆ ಯಾರು ಏನು ಮಾಡಕ್ ಆಗಂಗಿಲ್ಲ. ಪ್ರಧಾನಮಂತ್ರಿ ಯಾರಾಗಬೇಕು? ಸಿದ್ದರಾಮಯ್ಯ ಆಗ್ಬೇಕ್ರಿ. ಈಗ ಅವ್ರು ಮುಖ್ಯಮಂತ್ರಿ ಅದಾರಲ್ರಿ ಮತ್ತೆ ಇಲ್ಲಿಗೆ? ಮುಖ್ಯಮಂತ್ರಿ ಬರೋದು ಸಿದ್ದರಾಮಯ್ಯನ ಬರ್ಬೇಕು. ನಮ್ಗೆ ಮಂತ್ರಿನೂ ಸಿದ್ದರಾಮಯ್ಯನ ಆಗ್ಬೇಕು. ಜಿ ನಮಸ್ಕಾರ ಜಿ. ಏನ್ ಮಾಡ್ಬೇಕಪ್ಪ, ನಮಸ್ಕಾರ ಅಂದ್ರ ನಮ್ ರೇಷನ್ ಕಾರ್ಡ್ ಕಟ್ಟೈತೆ, ಗಂಡ ಸತ್ತದ ರೊಕ್ಕಲ್ಲ, ಸಿದ್ದರಾಮಯ್ಯದ ರೊಕ್ಕಲ್ಲ. ಈ ಬಸ್ ಫ್ರೀ ಮಾಡ್ಯಾರಲ್ರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಮಾಡಂತ ಲೋಕದಾಗ ಎಲ್ಲರಿಗೂ ಮಾಡ್ಯಾರ, ನನ್ಗೆ ಒಬ್ಬಾಕಿಗೆ ಮಾಡ್ಯಾರ. ಈಗ ಗಣಮಕ್ಳಿಗೆ ಫ್ರೀ ಮಾಡಿಲ್ರಿ, ಅವ್ರು ಶಟ್ಕೊಂಡ್ರ ಗಣಮಕ್ಳು. ನಾವೇ ಮಾಡಕ್ ಹೋದ್, ನೀವ್ ಹಿಡಿದು ಕೇಳ್ಕೋಬೇಕು. ಗಂಡ್ಮಕ್ಳು ಹೆಣ್ಮಕ್ಳು ಮಾಡ್ಯಾರ ಅಂತ ನೀವ್ ಯಾಕೆ ಗಂಡ್ಮಕ್ಳು ಹೊಟ್ಟೆ ಉರ್ಸ್ಕೊಂತೀರಿ? ಹೋಗಿ ಕೇಳ್ಕೇರಿ, ನೀವು ಮಾಡಿಸ್ಕೇರಲ್ಲ. ನಾನ್ ಮಾತಾಡೋದ್ ತಪ್ಪಂದ್ರ ಹೇಳೋದ್ ಯಾರು ನೀವು ಮಾತಾಡೋದು ಕರೆಕ್ಟ್ ಇದೆ, ಗಣಮಕ್ಳ ಕೇಳ್ಬೇಕದು. ಮತ್ತೆ ನೀವ್ ಕೇಳ್ಕೋಬೇಕು. ಅದ್ರ ಪರವಾಗಿ ಏನಾದ್ರು ಮಾತಾಡ್ತೀರಿ ಅನ್ನೋದು ನಿಮ್ಗೆ ಕೇಳತ್ತೀವಿ ನಾವು. ನಾ ಏನ್ ಮಾತಾಡ್ಲಿ ತಮ್ಮ? ಬರುವಂತ ಚುನಾವಣೆದಾಗ ಯಾವ ಪಕ್ಷದ ಮೇಲೆ ನಿಮ್ದು ಒಲವು ಐತ್ರಿ? ನಮ್ದು ಬಿಜೆಪಿ ಮೇಲೆ ಉಳಿದೈತಿ. ಈಗ ಬಿಜೆಪಿ ಏನ ರಾಮ ಮಂದಿರ ಕಟ್ಟಿದಕ್ಕೆ ಬಿಜೆಪಿನೋ ಅಥವಾ ಏನು ಮೋದಿ ನೋಡಿ ಬಿಜೆಪಿನೋ? ಮೋದಿ ನೋಡೇ ಬಿಜೆಪಿ ರೀ. ಮೋದಿ ಎಲ್ಲದಕ್ಕೂ ಒಳ್ಳೇದ್ ಮಾಡ್ಯಾರ. ನಮಗ್ ಅಷ್ಟು ತಿಳಿಲಿಲ್ಲಿದ್ರು ಮೋದಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಯಾರ ಅಂತಾರೆ. ಹಂಗಾಗಿ ಮೋದಿನೇ ಬರ್ಬೇಕು. ಈಗ ಬರುವಂತ ಚುನಾವಣೆದಾಗ ಯಾವ ಪಕ್ಷದ ಮೇಲೆ ನಿಮ್ದು ಒಲವು ಐತ್ರಿ? ಬಿಜೆಪಿ, ಮೋದಿಜಿ ಅವರೇ ಬರ್ಬೇಕು. ಈಗ ಪಕ್ಷ ನೋಡಿ ಓಟ್ ಹಾಕ್ತಿರೋ ಅಥವಾ ಏನ್ ರಾಮ ಮಂದಿರ ಅವ್ರು ಕಟ್ಸ್ಯಾರ ಅಂತ ಹೇಳಿ? ಇಲ್ಲ, ವ್ಯಕ್ತಿ ನೋಡೇ ಓಟ್ ಹಾಕೋದು. ಈಗ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಾರ. ಆ ಗ್ಯಾರಂಟಿಗಳ ಬಗ್ಗೆ ಹೇಳುವಂತಂದ್ರೆ ಏನ್ ಹೇಳ್ತಾರೆ? ಗ್ಯಾರಂಟಿ ಅಂದ್ರೆ ಅನುಕೂಲ ಏನಾಗಿಲ್ಲ. ಇಲ್ಲಿ ನೋಡಿ, ನೀವೇ ನೋಡ್ತಾ ಇದ್ರಿ ಬಸ್ ಯಾವ ರೀತಿ ರಶ್ ಆಗ್ತಿದೆ ಅಂತ. ಅನುಕೂಲ ಅಂತೇನಿಲ್ಲ, ಅನಾನುಕೂಲನೇ ಜಾಸ್ತಿ ಆಗಿರೋದು. ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮೋದಿಜಿ ಅದಾರ ಅಂದ್ರೆ ಗೋಧಿ ಗ್ಯಾರಂಟಿ ಮನೆಯಾಗ. ಸಿದ್ದರಾಮಯ್ಯವ್ರು ಬಂದ್ರು ಸರ್ಕಾರ ಸಿದ್ಧ ಅಕ್ಕಿಗೂ ದುಬಾರಿ ಆಗ್ತದೆ. ಇದು ನನ್ನ ಅನಿಸಿಕೆ. ಬರ್ರಿ ಇನ್ನಷ್ಟು ಜನರ ನಾವು ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋದು. ಹಂಗ ಊರೊಳಗೆ ಹೋಗೋನು. ಬರ್ರಿ. ಹಾವೇರಿಯಿಂದ ಒಂದು ಹಳ್ಳಿ ಕಡೆ ಹೊಂಟಿದ್ದಾರೆ. ಹಳ್ಳಿ ದಾರಿ ಮಧ್ಯ ಒಂದು ಹೊಲದಾಗ ಒಂದು ಕುಟುಂಬ ಅಂತ ಕಾಣಿಸುತ್ತೆ. ಎಲ್ಲರೂ ಒಂದು ಗಿಡದ ತೆಳಗ್ ಕುಂತಾರ, ತಂಪನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.